ಏನ್ ರಿಮಂಡ್ರೇಷನ್ ಸಂತು ರೆಮ್ಯುನರೇಷನ್ ಏನು? ಆ ರೆಮ್ಯುನರೇಷನ್ ಹೇಳಂಗಿಲ್ಲ. ಇಲ್ಲ ಇಲ್ಲಿ ಕಿವಿಲ್ ಆಮೇಲೆ ಏನಾಗ್ತಿರುತ್ತೆ ಹೆಡ್ಲೈನು, ನಿನ್ನಂತ ನಾವು ಬಿದ್ಬಿಟ್ರೆ ನೆಕ್ಸ್ಟ್ ಕರಿಯಕ್ಕೂ ಭಯ ಬೀಳ್ಬೇಕು. ವಾರಕ್ಕೆ 2 ಲಕ್ಷ ತಗೋತಾರೆ ಅಂತ ಅವ್ನು ಕರಿಬೇಡಿ ಬಿಡಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ 200-300 ಫ್ಯಾನ್ ಪೇಜು. ನನ್ನ ಫ್ಯಾನ್ ಪೇಜೇ ಇಲ್ಲ, ನನ್ನ ಪೇಜೂ ಇಲ್ಲ. ತುಕಾಲಿ ಸಂತು ಪ್ರಮೋಷನ್ ಮಾಡ್ಕೊಳ್ಳಿಲ್ಲ ಅಂತ ಸುದ್ದಿ ಬರ್ತಿತ್ತು. ಆದ್ರೆ ನಿಮ್ಮ ಅಕೌಂಟ್ ID ಕೂಡ ಹ್ಯಾಕ್ ಆಗಿದೆ ಅಂತ ಕೂಡ ಕೇಳ್ಪಟ್ವಿ. ಅದ್ರ ನಿಜಾನ ಅಥವಾ ಆಗಿದೆಯಾ ಹೇಗೆ ಅಂತ? 1,31,000 ಇತ್ತು ಗೆಳೆಯ. ಅದು ಹೆಂಗೆ ಹ್ಯಾಕ್ ಮಾಡೋದು ಅಂತ ಗೊತ್ತಿಲ್ಲ. ಯಾರು ಡೌಟ್ ಇದೆಯಾ? ಇಲ್ಲ, ಏನಾಗಿದೆ, ಯಾರ ಮೇಲೆ ಡೌಟ್ ಬಿಡ್ತೀವಿ ಮಗ? ಏನು ನಮ್ಮ ಹೊಲದ ಪಕ್ಕದಲ್ಲಿ ಅವರ ಕೈ ಕುಯ್ಕ್ ಹೋಗಿದ್ರೆ ಈ ಪಕ್ಕದ ಮನೆ ಕುಯ್ಕ್ ಹೋಗೋನು ಅಂತ ಹೇಳ್ಬೋದು. ಇದು ಸೋಷಿಯಲ್ ಮೀಡಿಯಾ, ಕೋಟ್ಯಾಂತರ ಜನ ಯೂಸ್ ಮಾಡೋದು. ಯಾರು ಹ್ಯಾಕ್ ಮಾಡೋದು ಯಾರು ಅಂತ ಯಾರಿಗೆ ಗೊತ್ತಿರ್ತದೆ? ಅದೇನೋ ನಮ್ಮ ಮೈನಸ್ ಆಯ್ತಾ ಗೆಲ್ದಿರೋದಕ್ಕೆ ತುಕಾಲಿಗೆ ಅಂತ? ಅಲ್ಲ, ಮೈನಸ್ಸು ಪ್ಲಸ್ಸು ಗೊತ್ತಿಲ್ಲ. ಬಟ್ ನಾನಂತೂ ಜನರಲ್ ಮನ್ಸಲ್ಲಿ ಗೆದ್ಬಿಟ್ಟಿದ್ದೀನಿ ಗೆಳೆಯ. ಬಟ್ಟಿಂದ ಇಲ್ಲಿವರೆಗೂ ಮಾಡಿದ್ದೀನಿ, ಫಿನಾಲೆವರೆಗೂ ಇದ್ದೀನಿ. ಕೊನೆಯ ದಿನ ಸ್ಟೇಜಿಂದ, ಕೊನೆಯ ದಿನ ಮನೆಯಿಂದ ಬಂದು ಡೈರೆಕ್ಟ್ ಸ್ಟೇಜಿಗೆ ಬಂದು, ಸ್ಟೇಜಿಂದ ಡೈರೆಕ್ಟ್ ಮನೆಗೆ ಹೋಗಿದ್ದೀನಿ, ನಮ್ಮ ಮನೆಗೆ. ಇದು ನಮಗೆ ಹೆಮ್ಮೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ 200-300 ಫ್ಯಾನ್ ಪೇಜು. ನನ್ನ ಫ್ಯಾನ್ ಪೇಜೇ ಇಲ್ಲ, ನನ್ನ ಪೇಜೂ ಇಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೇ ಇಲ್ಲ. ಬಟ್ ನನ್ನನ್ನು ಜನ ಪ್ರೀತಿ ಇಷ್ಟಪಟ್ಟು ನನ್ನ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ದಾರೆ. ತುಂಬ ಜನ ನನ್ನ ಪರವಾಗಿ ನಿಂತ್ಕೊಂಡಿದ್ದಾರೆ. ಅಂಥವ್ರಿಗೆಲ್ಲ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಕಷ್ಟಕಾಲದಲ್ಲಿದ್ದಾಗ ಯಾರಾದರೂ ಒಬ್ರು ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರೆ, ನಿಂತ್ಕೊಂಡ್ರೆ ಅದೇ ಒಂದು ದೇವ್ರ ಥರ ಕಾಣ್ತಾರೆ. ಆ ಥರ ತುಂಬ ಜನ ಮಾಡಿದ್ದಾರೆ, ಖುಷಿ ಆಗುತ್ತೆ ಆ್ಯಕ್ಚುಲಿ. ಈಗ ಅದೇ ಪ್ರಶ್ನೆಗಳನ್ನ ಹುಟ್ಟಾಕೊಳ್ತಾ ಇರೋದು. ಅದಕ್ಕೋಸ್ಕರ ಅಂತಲೇ ಸುದೀಪ್ ಸರ್ಗೆ ಪ್ರತಿ ವಾರದಲ್ಲೂ ಕೂಡ ಸಂತು ಅವ್ರನ್ನ ಮಾತಾಡ್ಸೋರು. ಸಂತು ಈ ಕಾಮಿಡಿ ಮಾಡಿ, ಸಂತು ಆ ಕಾಮಿಡಿ ಮಾಡಿ, ಸಂತು ಅವ್ರು ಹೆಂಗೆ ಮಾಡ್ತಿದ್ರು ಅದ್ರ ರಿಯಾಕ್ಷನ್ ಕೊಡಿ ಅಂತ ಹೇಳ್ತಿದ್ರು. ಅದೇ ಬೇಜಾರಾಯ್ತು ಅನ್ಸುತ್ತೆ ಪ್ರಮೋಷನ್ ಅಲ್ಲ? ಆಲ್ರೆಡಿ ಗೆದ್ದಿಲ್ವ? ಸುದೀಪ್ ಅಣ್ಣ ನಗ್ಸಿದ್ದೀನಿ. ಸುದೀಪ್ ಅಣ್ಣನ ಈ ಸೀಸನಲ್ಲಿ ಹೈಯೆಸ್ಟ್ ನಗ್ಸಿರೋ ಯಾರಾದರೂ ಒಬ್ರು ಇದ್ದರೆ ಅದು ನಾನೇ. ಅಣ್ಣನ ಪ್ರತಿ ನಗುವಲ್ಲೂ ನನ್ನ ಗೆಲುವು ಕಂಡಿದ್ದೀನಿ. ಪ್ರತಿ ವಾರದ ನಗುವಿನಲ್ಲೂ ನಾನು ಕಪ್ ತಗೊಂಡಿದ್ದೆ. ಪ್ರತಿ ವಾರದ ನಗುನಲ್ಲೂ 50 ಲಕ್ಷ ದುಡ್ಡು ತಗೊಂಡಿದ್ದೆ. ಇನ್ನೇನು ಬೇಕು ಸರ್? 50 ಲಕ್ಷ ಅಂದ್ಮೇಲೆ ಈಗ ದುಡ್ಡಿನ ಮ್ಯಾಟ್ರ್ ಬಂದ್ಬಿಡೋಣ. ಎಲ್ಲೂ ಬಾಯ್ ಬಿಟ್ಟಿಲ್ಲ ಸಂತು. ಇವಾಗ ನಾನು ಬಾಯ್ ಬಿಡಿಸ್ತೀನಿ, ನಾನು ಬಿಡಲ್ಲ. ಈಗ ಸಂತು ಅವರ ರೆಮ್ಯುನರೇಷನ್ ಎಷ್ಟಿತ್ತು ಬಿಗ್ ಬಾಸ್? ಯಾಕೆ ಅಂತ ಹೇಳ್ತೀನಿ ಪ್ರಶ್ನೆ. ಒಬ್ಬ ಕಂಟೆಸ್ಟೆಂಟ್ ಹೇಳ್ತಾರೆ ಲಕ್ಷ ತಗೊಂಡಿದ್ದಾರೆ ಪೇಮೆಂಟ್ಗಳು, ನಾನು ನೋಡಿದ್ರೆ ತುಂಬ ಕಮ್ಮಿ ಬಂದ್ಬಿಟ್ಟಿದ್ದೀನಿ ಅಂತ ಒಬ್ಬರು ಮಾತಾಡ್ತಾರೆ. ಸೊ ಸಂತು ಅವ್ರಿಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ರೆಮ್ಯುನರೇಷನಲ್ಲಿ ಅನ್ನೋದು ಪ್ರಶ್ನೆ. ಸರ್, ಸ್ಯಾಟಿಸ್ಫ್ಯಾಕ್ಷನ್ ಇದೆ ರೆಮ್ಯುನರೇಷನಲ್ಲಿ, ಅದರಲ್ಲಿ 2 ಮಾತಿಲ್ಲ. ನಾನು ಅದನ್ನು ಇಟ್ಕೊಂಡೇ ಹೋಗಿರೋದು. ನಾನು ತಿರಸ್ಕಾರ ಮಾಡಿದ್ರೆ ಇಲ್ಲೇ ಇರ್ತಾಯಿದ್ದೆ. ಅದರಿಂದನೇ ಸ್ವಲ್ಪ ಲೈಫ್ ಮೂವ್ ಆಗುತ್ತೆ. ಯಾಕೆಂದರೆ ಬೇಸ್ಮೆಂಟಿಗೆ ಬೇಕೇ ಬೇಕಲ್ಲ ಸರ್. ಕಡಿಪಾಯ ಕೊಟ್ಟಿದೆ. ನಾನು ಅವ್ರಿಗೆ ಕೊಟ್ಟಿರೋ ದುಡ್ಡಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ. ಅದನ್ನು ಮನೇಲೂ ಕೇಳಿದೆ ನಮ್ಮ ಪ್ರಕಾಶ್ ಅಣ್ಣ, ಹೇಮಂತ್ ಅಣ್ಣಂಗೆಲ್ಲ, ಯಶವಂತ ಅಣ್ಣಂಗೆಲ್ಲ. ನೀವು ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನಿಮಗೆ ನ್ಯಾಯ ಸಿಗ್ತಾ ಇದ್ದೆ, ಖಂಡಿತವಾಗ್ಲೂ ಸಿಕ್ಕಿದೆ ಅನ್ನೋದು ಸಾಕಷ್ಟೇ ತೃಪ್ತಿ. ಆ ತೃಪ್ತಿ ನನಗಿದೆ ಸರ್. ಏನು ರೆಮ್ಯುನರೇಷನ್ ಸಂತು ರೆಮ್ಯುನರೇಷನ್ ಏನು? ಆ ರೆಮ್ಯುನರೇಷನ್ ಹೇಳಂಗಿಲ್ಲ. ಇಲ್ಲ ಇಲ್ಲಿ ಕಿವಿಲ್ ಸಂಕಿರೋ. ಆಮೇಲೆ ಏನಾಗ್ತಿರುತ್ತೆ ಹೆಡ್ಲೈನು, ಕೊನೆಗೂ ರೆಮ್ಯುನರೇಷನ್ ಸಂತದ್ದು ರೆಮ್ಯುನರೇಷನ್ ನಂಗೆ ಗೊತ್ತು, ನಾನು ಹೇಳಲ್ಲ. ನಾನು 2 ಲಕ್ಷ ತಗೊಂತಾರಂತೆ ವಾರಕ್ಕೆ. ನಂಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗಿದ್ದು ನನಗೆ. 2 ಲಕ್ಷ ತಗೋತಾರಂತೆ ರೆಮ್ಯುನರೇಷನ್. ನಿನ್ನಂತ ನಾವು ಬಿದ್ಬಿಟ್ರೆ ನೆಕ್ಸ್ಟ್ ಕರಿಯಕ್ಕೂ ಭಯ ಬೀಳ್ಬೇಕು. ವಾರಕ್ಕೆ 2 ಲಕ್ಷ ತಗೋತಾರೆ ಅಂತ ಅವ್ನು ಕರಿಬೇಡಿ ಬಿಡಿ ಅಂತ. ಹಂಗ ಕಮ್ಮಿ ಹೇಳ, ಬೇಡ ಜಾಸ್ತಿ ಏನು ಹೇಳ್ಬೇಡ, ಸುಮ್ಕಿರೋ ಸಾಕು. ಸತ್ಯ ಹೊರಗಡೆ ಬರ್ತಾ ಇದೆ ಅಂತ ಬೇಡ ಅಂತ. ಬೇಡ